ಇನ್ನು 5 ನಿಮಿಷ ಟೈಮ್ ಇದೆ. ತುಂಬ ಪ್ರಮುಖ ಅಂತಾರಾಷ್ಟ್ರೀಯ ಸುದ್ದಿಯೊಂದನ್ನು ಹೇಳ್ತೀವಿ. ಹಾರ್ಮುಜ್ ಜಲಸಂಧಿ ಅಂದು ಇಂತೂ ಮುಕ್ತವಾಯಿತು ಅನ್ನುವ ಭಾವನೆ ಬಂದಿತ್ತು. ನೋ, ಇರಾನ್ ಮತ್ತೆ ಹಾರ್ಮುಜ್ ಅನ್ನು ಬಂದ್ ಮಾಡಿದೆ. ಹಾರ್ಮುಜ್ ಜಲಸಂಧಿ ಮುಕ್ತ ಆಗಿದೆ ಅಂತ ದಾಟುವುದಕ್ಕೆ ಬರ್ತಾ ಇದ್ದ 6 ದೊಡ್ಡ ಗಾತ್ರದ ಹಡಗುಗಳನ್ನು ಇರಾನ್ ಗುಂಡು ಹಾರಿಸಿ ಎಚ್ಚರಿಕೆ ಕೊಟ್ಟು ವಾಪಸ್ ಕಳಿಸಿದೆ. ಅವುಗಳ ಪೈಕಿ ಭಾರತದ ಧ್ವಜ ಹೊತ್ತಿದ್ದ 2 ಹಡಗುಗಳು ಕೂಡ ಇದ್ವು. ಭಾರತದ ಧ್ವಜ ಹೊತ್ತಿದ್ದ 2 ಹಡಗುಗಳು ಸೇರಿದಂತೆ ಒಟ್ಟು 6 ಹಡಗುಗಳನ್ನು ವಾಪಸ್ ಕಳಿಸಿದೆ. ಹಾರ್ಮುಜ್ ಸಂಪೂರ್ಣವಾಗಿ ಮುಕ್ತವಾಗಬೇಕು ಅಂದರೆ ಅಮೆರಿಕನ್ ನೇವಿ ಹಿಂದೆ ಸರಿಬೇಕು ಅಂತ IRGC ಕಂಡೀಷನ್ ಹಾಕ್ತು. ಅಮೆರಿಕದ ನೌಕಾಪಡೆಯ ಯುದ್ಧ ಹಡಗುಗಳು, ಯುದ್ಧ ನೌಕೆಗಳು ಇರಾನ್ ತೀರದಿಂದ 200 ಕಿಲೋಮೀಟರ್ ಒಳಗೆ ಹಾರ್ಮುಜ್ನ ಹತ್ತಿರವೇ ಸುತ್ತಾಕ್ತಾ ಇದ್ದಾವೆ. ನಿನ್ನೆ ಅಬ್ಬಾಸ್ ಅರಾಗ್ಜಿ ಘೋಷಣೆ ಮಾಡಿದ್ರು, ಇರಾನಿನ ವಿದೇಶಾಂಗ ಸಚಿವರು ಘೋಷಣೆ ಮಾಡಿದ್ರು, ಇಸ್ರೇಲ್ ಹಾಗೂ ಲೆಬನಾನ್ ಕದನ ವಿರಾಮದ ಅನುಗುಣವಾಗಿ ಕದನ ವಿರಾಮದ ಉಳಿದ ಅವಧಿಗೆ ಹಾರ್ಮುಜ್ ಮುಕ್ತ. ಎಲ್ಲ ವಾಣಿಜ್ಯ ಹಡಗು ಸಂಚಾರಕ್ಕೆ ಜಲಸಂಧಿ ಮುಕ್ತವಾಗಿದೆ ಅಂತ ಅಬ್ಬಾಸ್ ಅರಾಗ್ಚಿ ಇರಾನಿನ ವಿದೇಶಾಂಗ ಸಚಿವರ ಘೋಷಣೆಯಾಗಿತ್ತು. ಇದಕ್ಕೆ ಡೊನಾಲ್ಡ್ ಟ್ರಂಪ್ ಧನ್ಯವಾದಗಳನ್ನು ಹೇಳಿದ್ರು. ಇರಾನ್ ಜಲಸಂಧಿ ಸಂಪೂರ್ಣ ಮುಕ್ತ ಎಂದು ಘೋಷಿಸಿದೆ. ಹಾರ್ಮುಜ್ ಜಲಸಂಧಿ ಮುಕ್ತಗೊಳಿಸಿದ ಇರಾನ್ಗೆ ಧನ್ಯವಾದ ಅಂತ. ಇದಾದ ನಂತರ ಡೊನಾಲ್ಡ್ ಟ್ರಂಪ್ ತಮ್ಮ ಹಿಂದಿನ ಹಠಕ್ಕೆ ಬಂದರು. ಇರಾನಿನ ಬಂದರುಗಳಿಂದ ಯಾವುದೇ ಹಡಗು ಹೊರಗೆ ಬರಂಗಿಲ್ಲ, ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಇರಾನ್ಗೆ ಹೋಗುವ ಹಡಗುಗಳಿಗೆ ಅವಕಾಶ ಕೊಡೋದಿಲ್ಲ ಅಂದಿದ್ರು ಡೊನಾಲ್ಡ್ ಟ್ರಂಪ್. ಹಾರ್ಮುಜ್ ಮುಕ್ತ, ಯಾವುದೇ ವಾಣಿಜ್ಯ ಹಡಗು ಸಾಗಬಹುದು ಅಂತ ಇರಾನ್ ಘೋಷಿಸಿದ ನಂತರವೂ ಡೊನಾಲ್ಡ್ ಟ್ರಂಪ್ ಇರಾನಿಗೆ ಯಾವುದೇ ಹಡಗು ಹೋಗುವುದಿಲ್ಲ ಅಂತಂದ್ರು. ಬುಧವಾರದೊಳಗೆ ಡೀಲ್ ಆಗದೇ ಇದ್ದರೆ ದಿಗ್ಬಂಧನ ಮುಂದುವರಿಯುತ್ತೆ, ಕದನ ವಿರಾಮ ವಿಸ್ತರಣೆ ಮಾಡಿಕೊಳ್ಳೋದಿಲ್ಲ, ಒಪ್ಪಂದ ಆಗದೆ ಹೋದರೆ ದಾಳಿಯನ್ನು ಮತ್ತೆ ಆರಂಭಿಸ್ತೀವಿ ಅಂದರು ಡೊನಾಲ್ಡ್ ಟ್ರಂಪ್. ಇದಾದ ನಂತರ IRGC ಘೋಷಣೆ ಮಾಡ್ತು, ನಾವು ಪೂರ್ತಿಯಾಗಿ ಹಾರ್ಮುಜ್ ಜಲಸಂಧಿಯನ್ನು ಮುಚ್ತೀವಿ ಅಂತ. IRGCಯ ಸ್ಟೇಟ್ಮೆಂಟನ್ನು ಯಥಾವತ್ತಾಗಿ ನಿಮ್ಮೆದುರಿಗೆ ಹೇಳ್ತಾ ಇದ್ದೀನಿ. ನೌಕೆಯ ದಿಗ್ಬಂಧನ ಮೂಲಕ ಅಮೆರಿಕ ಕದನ ವಿರಾಮ ಉಲ್ಲಂಘನೆ ಮಾಡಿದೆ. ಅಂದರೆ ಇರಾನ್ನಿಂದ ಹೊರಡುವ ಮತ್ತು ಇರಾನ್ಗೆ ಹೋಗುವ ಹಡಗುಗಳಿಗೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳುವ ಮೂಲಕ ಅಮೆರಿಕ ಕದನ ವಿರಾಮ ಉಲ್ಲಂಘನೆ ಮಾಡಿದೆ. ಹಾರ್ಮುಜ್ ಜಲಸಂಧಿಯ ನಿಯಂತ್ರಣ ಹಿಂದಿನ ಸ್ಥಿತಿಗೆ ಮರಳಿದೆ. ಹಿಂದಿನ ಸ್ಥಿತಿ ಅಂದರೆ ಸಂಪೂರ್ಣವಾಗಿ ನಮ್ಮ ಕಂಟ್ರೋಲ್ನಲ್ಲಿರುತ್ತೆ, ನಾವು ಬೇಕಾದರೆ ಬಿಡ್ತೀವಿ, ಬೇಡಾದರೆ ಇಲ್ಲ ಅಂತ. ಹಾರ್ಮುಜ್ ಮುಕ್ತಗೊಳಿಸುವ ನಿರ್ಧಾರ ಹಿಂತೆಗೆದುಕೊಳ್ಳಲಾಗಿದೆ. ಅಮೆರಿಕ ನೌಕೆ ದಿಗ್ಬಂಧನದ ಕಾರಣ ಹಾರ್ಮುಜ್ ಮತ್ತೆ ಮುಚ್ಚಲಾಗಿದೆ. ಅಮೆರಿಕ ಯುದ್ಧ ನೌಕೆ ವಾಪಸ್ ಹೋಗೋ ತನಕ ಜಲಸಂಧಿ ಬಂದಾಗಿರುತ್ತೆ. ಹಾರ್ಮುಜ್ ಜಲಸಂಧಿ ಯಾವತ್ತಿಗೂ ನಮ್ಮ ಹಿಡಿತದಲ್ಲೇ ಇರುತ್ತೆ ಅಂತ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ನ ಸ್ಟೇಟ್ಮೆಂಟ್ ರಿಲೀಸ್ ಆಗಿದೆ. 1 ತಾಸಿನಲ್ಲಿ 7 ಸುಳ್ಳು ಹೇಳಿದ್ರಂತೆ ಡೊನಾಲ್ಡ್ ಟ್ರಂಪ್. ಇರಾನ್ ಡೊನಾಲ್ಡ್ ಟ್ರಂಪ್ರ ಸುಳ್ಳುಗಳ ಪಟ್ಟಿ ಮಾಡಿ ಹೇಳ್ತಾ ಇದೆ, 1 ತಾಸಿನಲ್ಲಿ 7 ಸುಳ್ಳು ಹೇಳಿದ್ದಾರೆ ಅಂತ. ಇರಾನ್ನ ಸ್ಪೀಕರ್ ಮೊಹಮ್ಮದ್ ಗಾಲಿಬಾಫ್ ಅವರ ಸ್ಟೇಟ್ಮೆಂಟ್ ಇದೆ. ಡೊನಾಲ್ಡ್ ಟ್ರಂಪ್ 1 ಗಂಟೆಯಲ್ಲಿ 7 ಸುಳ್ಳು ಹೇಳಿದ್ದಾರೆ. ಅವರು ಸುಳ್ಳು ಹೇಳುವುದರಿಂದ ಯುದ್ಧ ಗೆಲ್ಲೋದಕ್ಕಾಗೋದಿಲ್ಲ. ಇಂಥ ಸುಳ್ಳುಗಳು ಮಾತುಕತೆಗೆ ಪೂರಕವಾಗಿ ಇಲ್ಲ. ಟ್ರಂಪ್ ನೌಕಾ ದಿಗ್ಬಂಧನದ ಬೆದರಿಕೆಯ ಕಾರಣಕ್ಕೆ ನಾವು ಹಾರ್ಮುಜ್ ತೆರೆಯೋದಿಲ್ಲ. ಹಾರ್ಮುಜ್ ತೆರೆಯುವ ನಿರ್ಧಾರ ಸೋಷಿಯಲ್ ಮೀಡಿಯಾದಲ್ಲಿ ಫೈನಲ್ ಆಗಲ್ಲ. ಹಾರ್ಮುಜ್ ತೆರೆಯುವುದು ಮುಚ್ಚುವುದು ಇದನ್ನು ಇರಾನ್ ನಿರ್ಧಾರ ಮಾಡುತ್ತೆ. ನಾವು ಸೂಚಿಸುವ ಮಾರ್ಗಗಳಲ್ಲಿ ಮಾತ್ರ ಹಡಗುಗಳು ಸಂಚರಿಸಬೇಕು. ಇರಾನ್ನ ಸ್ಪೀಕರ್ ಮೊಹಮ್ಮದ್ ಘಾಲಿಬಾಫ್ ಸ್ಟೇಟ್ಮೆಂಟ್ ಇದು. 24 ತಾಸು ಸಹಿತ ಓಪನ್ ಆಗಲಿಲ್ಲ ನೋಡಿ ಹಾರ್ಮುಜ್ ಜಲಸಂಧಿ. ಡೊನಾಲ್ಡ್ ಟ್ರಂಪ್ ಉಲ್ಟಾ ಹೊಡೆದ್ರು ಅಂತ ಇರಾನ್ ಹೇಳ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಸ್ಪಷ್ಟೀಕರಣ ಏನು ಬಂದಿಲ್ಲ ಇನ್ನು. ನೋಡಿ, ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ.
ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.